ಕಾಲೇಜ್ ಪರಿಸರವನ್ನು ನೋಡಿದಾಗ ನಾನು 5 ವರ್ಷದ ಹಿಂದೆ ಇಲ್ಲಿ ಬಂದೆ. ಇಲ್ಲಿ ಎಲ್ಲ ಈಗ 7 ಸ್ಟಾರ್ಸ್ ಇದ್ದಾರೆ, 7 ಜನ ನನ್ನ ಉಡುಪಿ ಆಫೀಸ್ಗೆ ಬಂದಿದ್ದರು. ಆಗ ನನಗೆ ಯಾಕೆಂದರೆ ಈ ಪ್ರದೇಶದಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಇರುವಂಥ ಕಾಲೇಜುಗಳು ತುಂಬ ಉಂಟು. ಅಂದರೆ ಮೂಡುಬಿದಿರೆ ಇರ್ಬೋದು, ಕಾರ್ಕಳ ಇರ್ಬೋದು. ಇವರು ಬಂದು ನನಗೆ ಪ್ರಸ್ತಾವನೆ ಮಾಡುವಾಗ ನನಗೆ ಸ್ವಲ್ಪ ಅನಿಸಿತು, ಹೇಗೆ ಇವರು ಸಕ್ಸಸ್ ಆಗ್ತಾರೆ ಹಾಗೆ ಅಂತೇಳಿ. ಯಾಕೆಂದರೆ ಇವರೆಲ್ಲ ಅವರು ಫಸ್ಟೇ ಪ್ರಸ್ತಾವಿಕ ಭಾಷಣದಲ್ಲಿ ಭಟ್ರು ಹೇಳಿದರು, ಇಲ್ಲಿ ಯಾರು ಫೈನಾನ್ಷಿಯಲ್ ಇದು ಬ್ಯಾಕ್ಗ್ರೌಂಡ್ ಇದ್ದವರು ಇಲ್ಲ, ಎಲ್ಲ ಶಾಲೆಯಲ್ಲಿ ಪ್ರಿನ್ಸಿಪಾಲ್ರಾದವರು ಅಥವಾ ಅಧ್ಯಾಪಕ ಬಂಧುಗಳಲ್ಲಿ ಇದ್ದರು, ಅವರೆಲ್ಲ ಸೇರಿ ಮಾಡಿದಂಥ ಸ್ಕೂಲು. ಹಾಗಾಗಿ ಇವರ ಹತ್ರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಥ ಒಂದು ಯೋಜನೆಯನ್ನು ಇಲ್ಲಿ ಹೇಗೆ ಮಾಡ್ತಾರೆ ಅನ್ನುವಂಥ ನನಗೆ ಒಂದು ಹೆದರಿಕೆ ಇತ್ತು, ಹೇಗೆ ಸಕ್ಸಸ್ ಆಗ್ಬೋದು ಅಂತೇಳಿ. ಬಟ್ ಇವತ್ತು ನೋಡುವಾಗ ಈ 7 ಸ್ಟಾರ್ಸ್ ಎಲ್ಲ ಈಗ 7 ಸ್ಟಾರ್ ಸ್ಟ್ಯಾಂಡರ್ಡ್ಸಿನ ಒಂದು ಕಾಲೇಜನ್ನು ಮಾಡಿದ್ದಾರೆ. ನಾವು ಹೋಟೆಲಲ್ಲಿ 7 ಸ್ಟಾರ್ ಅಂತ ಹೇಳಿದ ಹಾಗೆ ಇದು 7 ಸ್ಟಾರ್ ಸ್ಟ್ಯಾಂಡರ್ಡಿನ ಒಂದು PUC ಕಾಲೇಜಾಗಿ ಪರಿಣಮಿಸಿದೆ. ಹಾಗಾಗಿ ಭಾಳ ನನಗೆ ಖುಷಿ ಆಗ್ತದೆ. ಯಾಕಂದರೆ ನಾವು ಆ ಟೈಮಲ್ಲಿ ತಗೊಂಡ ಡಿಸಿಷನ್ ನಂತರ ಅವರು ಬೇರೆ ಬ್ಯಾಂಕಲ್ಲಿ ಕೂಡ ಇದಕ್ಕೆ ಆರ್ಥಿಕ ಸಹಕಾರವನ್ನು ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಅವ್ರು ಹೇಳಿದಾಗೆ ಕೊರೋನಾ ಟೈಮಲ್ಲಿ ಇವ್ರು ಮಾಡ್ತೀನಿ ಅಂತ ಹೇಳುವಾಗ ಮತ್ತು ಎಲ್ಲರೂ ಕೂಡ ಒಳ್ಳೆಯ ಅರ್ನಿಂಗ್ ಇದ್ದವರು, ಪ್ರಿನ್ಸಿಪಾಲ್ರಾಗಿದ್ದವರು, ಅಧ್ಯಾಪಕರಾಗಿದ್ದವರು, ಅವರೆಲ್ಲ ಅವರ ಪರ್ಸನಲ್ ಅವರು ಕೂಡ ರಿಸ್ಕ್ ತಗೊಂಡಿದ್ದಾರೆ ಲೈಫಲ್ಲಿ. ಒಂದು ಯಂಗ್ ಏಜಲ್ಲೆಲ್ಲ ಅವರು ಸ್ಯಾಲ್ರಿ ತಗೊಂಡಿದ್ದವರು ಬಂದು ಇಂಥದ್ದನ್ನು ಮಾಡ್ತೇನೆ ಅಂತ ಹೇಳುವಾಗ ಅದು ನಮಗೆ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿದ್ದು, ಖಂಡಿತ ಇವರು ಏನಾದರೂ ಮಾಡ್ತಾರೆ ಅಂತೇಳಿ. ಬಟ್ ಇವತ್ತು ಮಾಡಿ ತೋರಿಸಿದ್ದಾರೆ, ನಿಜಕ್ಕೂ ಅಭಿನಂದನಾರ್ಹರು. ನೀವೆಲ್ಲ ಅದಕ್ಕೆ ಸಾಕ್ಷೀಭೂತರಾಗಿದ್ದೀರಿ. 5 ವರ್ಷದಲ್ಲಿ ಇಲ್ಲಿನ ಶಾಲೆಯ ಈ ಕಾಲೇಜಿನ ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ನಿಜಕ್ಕೂ ಖುಷಿ ಆಗ್ತದೆ. 100% ಎಲ್ಲದರಲ್ಲಿದ್ದಾರೆ. ಲಾಸ್ಟ್ ಇಯರ್ ಒಬ್ಬರು ಲೇಡಿ ಕೂಡ ಫಸ್ಟ್ ರ್ಯಾಂಕನ್ನು ಪಡೆದದ್ದು ಕೂಡ ನಾನು ಈ ಬಯೋಡಾಟದಲ್ಲಿ ನೋಡಿದೆ. ನಿಜಕ್ಕೂ ಒಳ್ಳೆಯ ಒಂದು ಸಾಧನೆಯನ್ನು ಈ ಶಾಲೆ ಮಾಡ್ತಾ ಬಂದಿದೆ, ಇನ್ನೂ ಕೂಡ ಮುಂದೆ ಮಾಡ್ತದೆ ಎನ್ನುವಂಥ ಭರವಸೆ ಖಂಡಿತ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿ ಮಿತ್ರರಿದ್ದಾರೆ, ಸಾಧಾರಣ 2,000 ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಒಂದು ಮಾತನ್ನು ಹೇಳಬೇಕು. ಇವತ್ತು ಇವರು ಅತಿಥಿಗಳನ್ನು ಕರೆಯುವಾಗ ಕೂಡ ಭಾಳ ಸಿಲೆಕ್ಟಿವ್ ಆಗಿ ಕರೆದಿದ್ದಾರೆ. ಒಬ್ಬರು ಬ್ಯಾಂಕಿನವರು, ಇನ್ನೊಬ್ಬರು CA, ಇನ್ನೊಬ್ಬರು ಆರ್ಕಿಟೆಕ್ಟ್, ಇನ್ನೊಬ್ಬರು ಗ್ರಾಮ ಪಂಚಾಯತಿಯವರು. ಇವರು 4 ಜನ ಇದ್ದರೆ ಯಾವ ಕಾರ್ಯಕ್ರಮ ಕೂಡ ಆಗ್ತದೆ ಅಲ್ವಾ? ಬ್ಯಾಂಕಿನವರು ಬೇಕು, CA ಬೇಕು ಗೈಡೆನ್ಸ್ ಕೊಡಲಿಕ್ಕೆ, ಪಂಚಾಯತಿಯವರೆಲ್ಲ ಜಾಗದ ವಿಷಯದಲ್ಲಿ ತಗಾದಿದ್ರೆ ಅವರು ಪರ್ಮಿಷನ್ ಕೊಡಿಸ್ತಾರೆ, ಆರ್ಕಿಟೆಕ್ಟ್ ಅವರು ವಿಶ್ವಕರ್ಮ, ಯಾವುದು ಬೇಕು ಬಿಲ್ಡಿಂಗನ್ನು ಎಲ್ಲಿ ಬೇಕೋ ನಿಲ್ಲಿಸಿಕೊಡ್ತಾರೆ ಅವರು. ಹಾಗಾಗಿ ಇದು 14 ಎಕರೆ ಜಾಗದಲ್ಲಿ ತುಂಬ ಇಲ್ಲಿ ಬಿಲ್ಡಿಂಗ್ ಆಗಿದೆ 5 ವರ್ಷದಲ್ಲಿ. ಇದನ್ನು ನೋಡುವಾಗ ನನಗೆ ಆಶ್ಚರ್ಯ. ಆಗ ಒಂದು ಬಿಲ್ಡಿಂಗ್ ಮಾತ್ರ ಇತ್ತು, ಅದು ಕೂಡ ಅಂಡರ್ ಕನ್ಸ್ಟ್ರಕ್ಷನ್. ಇದೆಲ್ಲ ಇಲ್ಲಿ ಪಾಳು ಬಿದ್ದಿತ್ತು, ಒಂಥರ ಕೆಸರು ತುಂಬಿ ಜಾಗ, ಮರ ಗಿಡ ಎಲ್ಲ ಇತ್ತು. ಏನು ಮಾಡ್ತಾರೆ ಅಂತ ನಾನು ಆಗಲೇ ಹೇಳಿದೆ, ಬಟ್ ಮಾಡಿ ಆಗಿದೆ. ಹಾಗಾಗಿ ಯಾರು ಬೇಕೋ ಅವರನ್ನೆಲ್ಲ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವರ ಒಂದು ಯುವ ಮುಂದಾಳತ್ವದಲ್ಲಿ ಖಂಡಿತ ಇನ್ನೂ ಕೂಡ ಕಾಲೇಜು ಒಳ್ಳೆಯ ಮಟ್ಟಕ್ಕೆ ಬರ್ತದೆ. ಈಗ 5 ವರ್ಷ, ಈಗ 50ನೇ ವರ್ಷ, ಹಾಗೆಲ್ಲ ಇದು ಶಾಲೆ ಮುಂದುವರಿಯಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇದೆಲ್ಲ ಪ್ರಾಸ್ತಾವಿಕ ಆಯಿತು. ಇನ್ನು ಮಕ್ಕಳ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೇಳಬೇಕು. ನೀವೆಲ್ಲ ಒಂದು ಕನಸನ್ನು ಇಟ್ಕೊಂಡು, ನಿಮ್ಮ ಪೇರೆಂಟ್ಸ್ ಇದ್ದು ಎಲ್ಲ ಕನಸಿರ್ತದೆ, ನನ್ನ ಮಕ್ಕಳು ಹೀಗೆ ಆಗಬೇಕು, PUC ಆಗಬೇಕು, ಆದಮೇಲೆ ಒಂದು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ IIT ಅದು ಬೇರೆ ಬೇರೆ ಕನಸುಗಳಿರ್ತದೆ, ಬೇರೆ ಬೇರೆ ಕೋರ್ಸ್ಗಳಿರ್ತದೆ. ಹಾಗೆ ಅವರು ನಿಮ್ಮನ್ನೆಲ್ಲ ಇಲ್ಲಿ ಕಳಿಸಿದ್ದಾರೆ. ಇವರ ಮೇಲೆ ಜವಾಬ್ದಾರಿ ಕೊಟ್ಟು 2 ವರ್ಷಕ್ಕೆ ನೀವು ಒಂದು ಪ್ರಬುದ್ಧ ಹುಡುಗರಾಗಿ ಮೇಲೆ ಬರಬೇಕು, ಯುವಕರಾಗಿ ಮೇಲೆ ಬರಬೇಕಂತ. ಇಷ್ಟುವರೆಗೆ ನಿಮ್ಮದೆಲ್ಲ ಪ್ರೌಢಾವಸ್ಥೆ, ಇನ್ನೆಲ್ಲ ನೀವು ಯೌವನಾವಸ್ಥೆಗೆ ಬರ್ತೀರಿ. ಇಷ್ಟುವರೆಗೆ ಅಷ್ಟು ಜವಾಬ್ದಾರಿಗಳಿಲ್ಲ. ಆಯಿತು, ಮನೆಯವರು ಹೇಳಿದ್ದಾರೆ ನಾನು ಇಷ್ಟು ಮಾರ್ಕ್ ತಗೊಳ್ಬೇಕು, ಇಲ್ಲಿ ಸೇರಬೇಕು, ಎಲ್ಲ ಆಯಿತು. ನೆಕ್ಸ್ಟ್ ಏನೆನ್ನುವಂಥದ್ದು ನೀವು ಆಲೋಚನೆ ಮಾಡಬೇಕು. ಯೌವನಾವಸ್ಥೆ ಬಂದಾಗ ವೇರಿಯಸ್ ಡಿಸ್ಟರ್ಬೆನ್ಸ್ ಇರ್ತದೆ. ಅಂದರೆ ನಮಗೂ ಸ್ವಲ್ಪ ಬುದ್ಧಿ ಬಂದಿರ್ತದೆ, ನಾನು ಅಂತ ಹೇಳಿಕೊಳ್ಳುವಂಥದ್ದು ಬರ್ತದೆ. ಆಗ ನೀವೊಂದು ಸಕ್ಸಸ್ಫುಲ್ ನಾಳೆ ಒಂದು ದೇಶದ ನಾಗರಿಕರಾಗಬೇಕು, ಅಥವಾ ಸಕ್ಸಸ್ಫುಲ್ ಒಂದು ಉದ್ಯೋಗದಲ್ಲಿ ಮೇಲೆ ಬರಬೇಕು, ಅಥವಾ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕಾದ್ರೆ ನೀವು ಕೆಲವೆಲ್ಲ ಪಾಯಿಂಟ್ಗಳನ್ನು ನೀವು ಅನುಸರಿಸಬೇಕು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದು ನಾವು ಕಂಡುಕೊಂಡ ಸತ್ಯ. ನಮಗೂ ಕೂಡ ಈಗ ನಾವು ಸೇರುವಾಗ ನಮ್ಮ ಕಾಲಘಟ್ಟದಲ್ಲಿ ಅಂಥ ಒಂದು ಡೈರೆಕ್ಷನ್ ಕೊಡುವಂಥದ್ದು, ವ್ಯವಸ್ಥೆ ಕೊಡುವಂಥದ್ದು ಇರಲಿಲ್ಲ. ನಮ್ಮ ಲಿಮಿಟೆಡ್ ನಾಲೆಜಲ್ಲಿ ನಮಗೆ ಯಾರು ಸಲಹೆ ಕೊಟ್ಟಿದ್ರೆ ಆ ಪ್ರಕಾರ ನಾವು ಕಾಲೇಜ್ ಜೀವನ ಆಯಿತು, ಬ್ಯಾಂಕ್ ಆಯಿತು, ಹೀಗೆ 30 ವರ್ಷ ನಾವು ಬ್ಯಾಂಕಲ್ಲಿ ಬೆಳೆದು ಬಂದಿದ್ದೇವೆ. ನಾನು ಈ ಹುಡುಗರಿಗೆ ಏನು ಹೇಳೋದಂದರೆ, ಈ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ಲೈಫಲ್ಲಿ ಒಂದು ಗೋಲ್ ಅಂತ ಬೇಕು. ಸುಮ್ಮನೆ ನಾನೀಗ PUC ಮಾಡಿದೆ, ಯಾವುದೇ ಇಂಜಿನಿಯರಿಂಗ್ ಕಾಲೇಜು ಹೋದೆ, ಅಲ್ಲಿ ನಂತರ ಏನಂತ ಗೊತ್ತಿಲ್ಲ. ಅದರ ಮೊದಲು ನೀವು ಗುರಿಯನ್ನು ಇಟ್ಕೊಳ್ಬೇಕು. ಹಾಗೆ ಒಂದು ರೋಲ್ ಮಾಡೆಲ್, ಮೆಂಟರ್ ಕೂಡ ನೀವು ಲೈಫಲ್ಲಿ ಇಟ್ಕೊಳ್ಬೇಕು. ಒಂದು ಹಿರಿಯರನ್ನು, ಒಂದು ಅಧ್ಯಾಪಕರನ್ನು, ಅಥವಾ ನಿಮ್ಮ ಮಿತ್ರರಲ್ಲಿ ಯಾರಾದ್ರು ಹಿರಿಯರನ್ನು. ಹಾಗೆ ಏನಾಗ್ತದೆ, ನಿಮ್ಮ ಗುರಿಗೆ ಒಳ್ಳೆಯ ಡೈರೆಕ್ಷನ್ ಸಿಗ್ತದೆ. ಇಲ್ಲ ನಿಮ್ಮ ಹತ್ರ ಗೋಲ್ ಇರ್ತದೆ, ಬಟ್ ವಿದೌಟ್ ಹ್ಯಾವಿಂಗ್ ಸುಟೇಬಲ್ ಆರ್ ಟೈಮ್ಲಿ ಡೈರೆಕ್ಷನ್ ಯು ಕ್ಯಾನಾಟ್ ಸಕ್ಸೀಡ್ ಇನ್ ಯುವರ್ ಗೋಲ್. ಹಾಗಾಗಿ ಒಂದು ಮೆಂಟರ್ ಅಂದ್ರೆ ಯಾರು ಇರ್ಬೋದು, ನಿಮ್ಮ ಪ್ರೊಫೆಸರ್ಸ್ ಇರ್ಬೋದು, ಅಥವಾ ನಿಮ್ಮ ನೇಬರ್ ಯಾರಾದರೂ ಒಳ್ಳೆ ಕಲಿತವರು ಇರ್ಬೋದು, ಹಿರಿಯರು ಇರ್ಬೋದು. ಅವರನ್ನು ಒಂದು ನೀವು ಮೆಂಟರ್ ಆಗಿ ಅಥವಾ ರೋಲ್ ಮಾಡೆಲ್ ಆಗಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಸಕ್ಸೀಡ್ ಇನ್ ಯುವರ್ ಲೈಫ್. ಒಳ್ಳೆಯ ಫ್ರೆಂಡ್ಶಿಪ್ ಬೇಕು, ಸ್ನೇಹ ಬಳಗ ಅಂತ ಹೇಳ್ತೇವೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕೆಲವೊಮ್ಮೆ
ಅದು ಕಾಲದ ಮಹಿಮೆಯೋ ಏನೋ ಗೊತ್ತಿಲ್ಲ, ನಾವೊಂದು ಬ್ಯಾಡ್ ಕಂಪೇನಿಯನ್ ಅಥವಾ ಒಂದು ಫ್ರೆಂಡ್ಶಿಪ್ ಸರ್ಕಲ್ಗೆ ಬೀಳ್ತೇವೆ. ಆಗ ನಾವೆಲ್ಲ ಏನು ತಿಳ್ಕೊಂಡಿದ್ದೇವೋ, ಅದು ಏನು ಮಾಡಬೇಕಿದ್ದೇವೋ ಅವರ ಒಂದು ಸಹವಾಸದಿಂದ ನಮ್ಮ ಒಂದು ಜೀವನದ ಉದ್ದೇಶ ಕೂಡ ಅದು ಸಫಲತೆಗೊಳ್ಳುವುದಿಲ್ಲ. ಹಾಗಾಗಿ ನೀವು ಫ್ರೆಂಡ್ಶಿಪ್ಪನ್ನು ಮಾಡುವಾಗ ಕೂಡ ನಿಮ್ಮ ಏನು ಯೋಚನೆಗೆ ಅಥವಾ ನಿಮ್ಮ ಉದ್ದೇಶಕ್ಕೆ ಯಾರು ಪೂರಕವಾಗಿ ಬರ್ದ ಅಂಥವರ ಫ್ರೆಂಡ್ಶಿಪ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಸಕ್ಸೀಡ್ ಇನ್ ಯುವರ್ ಲೈಫ್. ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು. ನಮ್ಮಲ್ಲಿ ಏನಂದರೆ ನಾವೆಲ್ಲವನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೇವೆ. ಯಾರು ಏನು ಹೇಳಿದ್ರು ಕೂಡ ಅದು ಆಗೋದಿಲ್ಲ ಮಾರ, ಇದು ಹೀಗೆ ಹಾಗೆ ಅಂತ ಹೇಳಿ. ಅಲ್ಲ, ಯಾಕೆ ಆಗೋದಿಲ್ಲ ಅಥವಾ ಯಾವುದೋ ಕಷ್ಟ ಬರ್ತದೆ, ಆಗ ಪಾಸಿಟಿವ್, ಇಲ್ಲ ನಾನು ಇದನ್ನು ಮಾಡಿ ತೋರಿಸ್ತೇನೆ. ಬಿ ಪಾಸಿಟಿವ್ ಇನ್ ಯುವರ್ ಲೈಫ್, ಇನ್ ಯುವರ್ ಗೋಲ್. ನೆಕ್ಸ್ಟ್ ನಿಮ್ಮ ಅಕಾಡೆಮಿಕ್ ಗೋಲೇ ಇರ್ತದೆ ಅಥವಾ ನಿಮ್ಮ ಕೆರಿಯರ್ ಗೋಲ್ ಇರ್ತದೆ. ಒಂದು ಸಂದರ್ಭದಲ್ಲಿ ಅದು ಕಷ್ಟ ಆಗ್ಬೋದು, ಬಟ್ ನೆಕ್ಸ್ಟ್ ಅದು ನಿಮಗೆ ನೀವು ಏನು ನಿರ್ಧಾರ ತಗೊಂಡಿದ್ರು ಅದು ನಿಮಗೆ ಪಾಸಿಟಿವ್ ಆಗಿ ನೀವು ತಗೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಗುಡ್ ರಿಸಲ್ಟ್. ಆಮೇಲೆ ಮೆಟೀರಿಯಲಿಸ್ಟಿಕ್ ಲೈಫ್, ಈಗ ಫ್ಯೂಚರ್ ನಿಮ್ಮ ಮುಂದೆ ಹೋದಾಗೆ ಈಗಿನ ಒಂದು ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ನಾವು ವಿ ಆರ್ ಕಂಪೇರಿಂಗ್ ವಿತ್ ಅದರ್ಸ್. ವಿ ಶುಡ್ ನಾಟ್ ಕಂಪೇರ್ ದ ಪರ್ಸನ್ ಹೂ ಈಸ್ ಎಬೋ ಅಸ್, ವಿ ಶುಡ್ ಸಿ ಅವರ್ ಪರ್ಸನ್ ಹೂ ಈಸ್ ಬಿಲೋ ಅಸ್. ಆಗ ಏನಾಗ್ತದೆ, ನಾವು ಒಂದು ಲೆವೆಲ್ಗೆ ಬಂದಿದ್ದೇವೆ ಅಂತ ಸಮಾಧಾನ ಇಲ್ಲ. ಏನಾಗ್ತದೆ, ವೆನ್ ವಿ ಕಂಪೇರ್ ದ ಪೀಪಲ್, ಅವನು ಅಷ್ಟು ರಿಚ್ ಇದ್ದಾನೆ, ಅವನ ಹತ್ರ ಕಾರ್ ಉಂಟು, ಹೀಗೆ ಉಂಟು, ಆಗ ಏನಾಗ್ತದೆ ನಮ್ಮ ಮನಸ್ಸು ಚಂಚಲಗೊಳ್ತದೆ. ನಾವು ಯಾವುದರಲ್ಲಿ ಕೂಡ ಸಮಾಧಾನವನ್ನು ಪಡೆಯುವುದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಯು ಕಂಪೇರ್ ಯುವರ್ ಪರ್ಸನ್ ಹೂ ಈಸ್ ಬಿಲೋ ಯುವರ್ ಕ್ಯಾಡರ್ ಆರ್ ಬಿಲೋ ಯುವರ್ ಲೆವೆಲ್. ಆಗೇನಾಗ್ತದೆ, ನೀವು ಹೇಳ್ತೀರಾ ನಾನು ಇಷ್ಟಾದರೂ ನಾನು ದೇವರ ದಯದಿಂದ ಇಲ್ಲಿ ಬಂದು ಸೇರಿದ್ದೇನೆ, ಈ ಮಟ್ಟದಲ್ಲಿ ಇದ್ದೇನೆ ಅಂತ ಬರ್ತದೆ. ನೀವೆಲ್ಲ ಒಂದು ಪರಿಪೂರ್ಣ ನಾಗರಿಕರಾಗಬೇಕಂದ್ರೆ ಸಮಾಜದ ಕೊಡುಗೆ ಕೂಡ ತುಂಬ ಉಂಟು, ಸೋಷಿಯಲ್ ಕಾಂಟ್ರಿಬ್ಯೂಷನ್. ಸರ್ಟನ್ ಏಜ್ ಆದಮೇಲೆ ನೀವು ಕೂಡ ಥಿಂಕ್ ಮಾಡಬೇಕು, ಸಮಾಜ ನನಗೆಲ್ಲ ಕೊಟ್ಟಿದೆ, ನನ್ನ ಪೇರೆಂಟ್ಸ್ ಅಥವಾ ನನ್ನ ಶಾಲೆಯ ಅಧ್ಯಾಪಕ ಬಂಧುಗಳು ಅಥವಾ ಫ್ರೆಂಡ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸರ್ಟನ್ ಏಜ್ ಆದಮೇಲೆ ಯು ಹ್ಯಾವ್ ಟು ಥಿಂಕ್, ನಾನು ಸಮಾಜಕ್ಕೆ ಏನು ಕೊಡಬೇಕಂತ. ಸಮಾಜ ಸಮೃದ್ಧವಾಗಿರ್ತದೆ, ನಿಮ್ಮಿಂದ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳು ಕೂಡ ಬರ್ತದೆ. ಇದರ ಬಗ್ಗೆ ಕೂಡ ನೀವು ಆಲೋಚನೆಯನ್ನು ಮಾಡಬೇಕು. ಎಸ್ಪೆಷಲಿ ಈ IT ಎಲ್ಲ ಇಂಜಿನಿಯರಿಂಗ್ ಮಾಡುವ ಕನಸೊತ್ತವರು ಇಲ್ಲೆಲ್ಲ ಹೆಚ್ಚಿನವರು, ಮತ್ತು ಕೆಲವರು ಕಾಮರ್ಸ್ನವರು, CE ಇದೆಲ್ಲ ಮಾಡಬೇಕಂತ ಹೇಳಿದರೆ ಹೆಚ್ಚಿನವರಿಗೆ ವಿದೇಶಕ್ಕೆ ಹೋಗುವಂಥ ಒಂದು ಹಂಬಲ ಇರ್ತದೆ. ನಿಮಗೆಲ್ಲರಿಗೂ ಕೂಡ ನಿಮ್ಮ ಪೇರೆಂಟ್ಸ್ ನಿಮ್ಮ ವಿದೇಶಕ್ಕೆ ಹೋಗಿ MS ಮಾಡಿ ಹಾಗೆ ಅಂತ ಹೇಳ್ತಾರೆ. ಬಟ್ ನನ್ನ ರಿಕ್ವೆಸ್ಟ್ ಏನಂದರೆ, ನಾವೀಗ ಸುತ್ತಮುತ್ತ ನೋಡುವಾಗ ವಿದೇಶಕ್ಕೆ ಹೋಗಿ ಅದರ ಡಾಲರ್ ಮುಖ ನೋಡಿ ರೂಪಾಯಿಯನ್ನು ಮರಿಬೇಡಿ. ಹೆಚ್ಚಿನವರಲ್ಲಿ ಹೋಗ್ತಾರೆ, ಕಡೆಗೆ ಇಂಡಿಯಾವನ್ನು ಮರೆತು ಬಿಡ್ತಾರೆ. ಡಾಲರ್ ಅವರಿಗೆ ಭಾಳ ಪ್ರಿಯ ಆಗ್ತದೆ, ದೇಶಕ್ಕೆ ಬರುವುದಿಲ್ಲ. ಮತ್ತು ಅದಕ್ಕಿಂತ ದೊಡ್ಡ ದುರಂತರ ಅಂದರೆ ಅವರ ತಂದೆ ತಾಯಿಯನ್ನೇ ಮರೆತು ಬಿಡ್ತಾರೆ. ಕೆಲವೆಲ್ಲ ಘಟನೆಗಳನ್ನು ನಮ್ಮ ಬ್ಯಾಂಕಲ್ಲೇ ನಾವು ನೋಡ್ತಾ ಇದ್ದೇವೆ. ನಾನು ಮ್ಯಾನೇಜರ್ ಆಗಿದ್ದೆ, ಪಾಪ ಎಲ್ಲವರಿಗೂ ಉಂಟು, ಮಕ್ಕಳೆಲ್ಲ ಕಲಿಸಿಯೂ ನಾನು ಬೆಂಗಳೂರಲ್ಲಿ ಮ್ಯಾನೇಜರ್ ಆಗಿದ್ದೆ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಸಮಸ್ಯೆ ಇದೆ, ಎಲ್ಲ ಕಲಿತು ಅಮೆರಿಕ ಹೋಗಿದ್ದಾರೆ, ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಆಗ್ತಾರೆ. ಬಟ್ ಅವರಿಗೆ ಮನೆ ಬಗ್ಗೆ ಬಾದರೇಷನ್ ಇಲ್ಲ. ಯಾವುದೋ ಅಪರೂಪಕ್ಕೆ ಫೋನ್ ಮಾಡ್ತಾರೆ ಅಥವಾ ಬರ್ತಾರೆ. ಅಥವಾ ಒಂದು ಇತ್ತೀಚಿನ ಘಟನೆ ನೋಡುವಾಗ ಆ ಪೇರೆಂಟ್ಸ್ ತೀರಿ ಹೋದಾಗ ಅಥವಾ ಮಕ್ಕಳು ಕೂಡ ಯಾರು ಬರಲೇ ಇಲ್ಲ, ನೀವೇ ಮುಂದುವರಿಸಿ ಅಂತ ಇಲ್ಲಿ ಇದ್ದ ರಿಲೇಟಿವ್ನವರಿಗೆ ಹೇಳಿದ್ದಾರೆ. ಇದು ನಮ್ಮ ಸಂಸ್ಕಾರ ಅಲ್ಲ. ಯಾವಾಗಲೂ ಕೂಡ ನೀವು ಎಲ್ಲೇ ಹೋಗಿ ನಿಮ್ಮ ದೇಶ, ನಿಮ್ಮ ಮನೆ, ನೀವು ಕಲಿತಂಥ ಪರಿಸರವನ್ನು ಮರಿಬೇಡಿ. ಹಾಗಾಗಿ ನಿಮ್ಮಲ್ಲಿ ಕೋರಿಕೆ ಏನಂದರೆ, ನೀವು ಈಗ ಇಷ್ಟು ಒಳ್ಳೆ ಸಂಸ್ಕಾರಯುತವಾದಂಥ ಒಂದು ವಾತಾವರಣದಲ್ಲಿ ಕಲಿತಾ ಇದ್ದೀರಿ. ಬೇರೆ ನಾನು ಸ್ಕೂಲಿಗೆಲ್ಲ ಕಂಪೇರ್ ಮಾಡುವಾಗ ಇಲ್ಲಿನ ಎಲ್ಲ ಈ ಸನಾತನ ಧರ್ಮ ಇರ್ಬೋದು ಅಥವಾ ಬೇರೆ ನಿಮ್ಮ ಯಾವುದು ಧರ್ಮ ಉಂಟು ಅದರಲ್ಲಿ ನೀವು ಬೆಳೆದು ಬಂದಿದ್ದೀರಿ, ಅದನ್ನು ಮರೀಲಿಕ್ಕೆ ಹೋಗಬೇಡಿ. ನಡೆದು ಬಂದ ದಾರಿಯನ್ನು ಮರಿಬೇಡಿ. ಎಲ್ಲಿ ಹೋದರೂ ಕೂಡ ನಿಮ್ಮ ಹುಟ್ಟಿದ ಊರು ಹಾಗೆ ನಿಮ್ಮ ತಂದೆ ತಾಯಿಯನ್ನು ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಹಾಗೆ ಅವರ ಕಷ್ಟ ಕಾಲದಲ್ಲಿ ಕೂಡ ನೀವು ನೆರವಾಗುವುದಂತಲ್ಲ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕಂತ ನನ್ನ ಕಳಕಳಿಯ ವಿನಂತಿ. ನಮ್ಮಲ್ಲಿಗೆ ಓದುವ ಹುಚ್ಚು ಕಮ್ಮಿ ಆಗಿದೆ, ಬರೀ ನಾವು ಮೊಬೈಲಿಗೆ ದಾಸರಾಗ್ತಿದ್ದೇವೆ. ಇಲ್ಲಿ ಎಲ್ಲರೂ ಸಾಹಿತಿಗಳಿದ್ದಾರೆ, ತುಂಬ ಜನ ಇವರು ಮಾತಾಡುವಾಗ ಗೊತ್ತಾಗ್ತದೆ ಕನ್ನಡದಲ್ಲಿ ಹೇಗೆ ಪ್ರಾವೀಣ್ಯತೆ ಉಂಟು ಅಂತೇಳಿ. ನನ್ನ ಮಿತ್ರ ಅನು ಬೆಳ್ಳೆ ಕೂಡ ದೊಡ್ಡ ರೈಟರ್ ಅವರು. ನನಗೆ ಭಾಳ ಅಭಿಮಾನ ಆಗ್ತದೆ. ನಾನು ಅವರು ಚಡ್ಡಿ ದೋಸ್ತಿ, 7ನೇ ಕ್ಲಾಸ್ನಾಗ ಒಟ್ಟಿಗೆ ಹೋದವರು. ನನಗೊಂದು 1 ವರ್ಷ ಜೂನಿಯರ್. ಬಟ್ ಅವರು ಸಾಹಿತ್ಯದಲ್ಲಿ ಇಷ್ಟು ಸಾಧನೆ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ. ಬಟ್ ಈಗ ಅವರ ಸಾಧನೆ ನೋಡುವಾಗ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಸಾಹಿತ್ಯಕ್ಕೆ ಅವರಿಗೆ ನಾನು ಅಭಿರುಚಿ ಹುಟ್ಟಿಸಿದ ನಾನು ಸ್ವಲ್ಪ ಅರಿತಾ ಇದ್ದೆ ಕಾಲೇಜ್ ಡೇಸಲ್ಲಿ. ನಾನು ಬ್ಯಾಂಕಿಗೆ ಸೇರಿ ಸ್ವಲ್ಪ ಇದು ನಮಗೆ ವಹಿವಾಟಾಗಿ ಅದು ಬಿಟ್ಟುಬಿಟ್ಟೆ. ಬಟ್ ಇವರು ಅದನ್ನು ಭಾಳ ಒಂದು ಪ್ರವೃತ್ತಿಯಾಗಿ ಮಾಡಿ ತುಂಬ ಇದನ್ನು ಕಾದಂಬರಿಗಳನ್ನು ಬರೆದಿದ್ದಾರೆ. ಕೆಲವು ಅವಾರ್ಡ್ ಎಲ್ಲ ಬಂದಿದೆ. ನಮಗೆ ಬೆಳ್ಳೆಯವರು ಅಂತ ಹೇಳುವಾಗ ಭಾಳ ಖುಷಿ ಆಗ್ತದೆ, ನನ್ನ ಮಿತ್ರ ಈ ಲೆವೆಲ್ಗೆ ಹೋಗಿದ್ದಾನೆ ಅಂತೇಳಿ. ಇಲ್ಲಿ ಪೂರಕ ವಾತಾವರಣ ಉಂಟು. ಅದೇ ಇಲ್ಲಿ ಎಂಥದ್ದು ಪುಸ್ತಕ ಪ್ರೀತಿಯಿಂದ ಬದುಕು ಸಂಪ್ರೀತ ಅಂತೇಳಿ, ಪುಸ್ತಕವನ್ನು ಓದುವಂಥ ಹವ್ಯಾಸ ಯಾವಾಗಲೂ ಇರಬೇಕು. ಅದಕ್ಕೆ ಒಮ್ಮೆ ನಾನು ಕೇಳಿದ ನೆನಪುಂಟು, ನಮ್ಮ ಗಂಗಾವತಿ ಪ್ರಾಣೇಶ್ ಅವರ ಹಾಸ್ಯ ಭಾಷಣಕಾರ. ಪುಸ್ತಕ ಹೇಳ್ತದಂತೆ, ನನ್ನನ್ನು ತಲೆ ತಗ್ಗಿ ಓದು, ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತದೆ ಅಂತೇಳಿ. ಅದೇ ಮೊಬೈಲ್ ಹೇಳ್ತದಂತೆ, ನನ್ನನ್ನು ತಲೆ ತಗ್ಗಿ ನೋಡು, ನಿನ್ನನ್ನು ಮೇಲೆ ಹೇಳದಂತೆ ಮಾಡ್ತೇನೆ ಅಂತೇಳಿ. ಅಷ್ಟೇ ಡಿಫರೆನ್ಸ್. ಪುಸ್ತಕ ಓದಿದ್ರೆ ನೀವು ಜೀವನದಲ್ಲಿ ಮೇಲೆ ಬರ್ತೀರಿ, ಮೊಬೈಲ್ ಹೇಳೋದು ತಲೆ ತಗ್ಗಿ ಇರೋದಂಥದ್ದು, ನಿಮ್ಮನ್ನು ಮೇಲೆ ಎತ್ತುವುದೇ ಬಿಡುವುದಿಲ್ಲ. ಬೇರೆ ಯಾವುದು ನಿಮಗೆ ಚಿಂತೆ ಇರೋದಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಪುಸ್ತಕವನ್ನು ಓದಿ ಆದಷ್ಟು ಜ್ಞಾನ ಸಂಪಾದಿಸಿ. ದಿಸ್ ಇಸ್ ದ ರೈಟ್ ಟೈಮ್ ಟು
ಅಪ್ಸ್ಕಿಲ್ ಯುವರ್ ನಾಲೆಜ್ ಆ್ಯಂಡ್ ಅದರ್ ಜನರಲ್ ನಾಲೆಜ್ ಆಲ್ಸೋ. ಎಲ್ಲೆಲ್ಲಿ ಸಾಧ್ಯತೆ ಉಂಟು ಪುಸ್ತಕವನ್ನು ಓದುವಂಥ ಒಂದು ಹವ್ಯಾಸವನ್ನು ಇಟ್ಕೊಳ್ಳಿ. ಈ ಕಾಲೇಜಿನ ಫಸ್ಟ್ ಇನಿಷಿಯಲಲ್ಲಿ ಹೇಳಿದೆ, ತುಂಬ ಒಳ್ಳೆಯ ರೀತಿಯಲ್ಲಿ 5 ವರ್ಷದಲ್ಲಿ ಸಾಧನೆಯನ್ನು ಮಾಡಿದೆ. ಇನ್ನೂ ಕೆಲವು ಕನಸುಗಳು ನಮ್ಮ 7 ಸ್ಟಾರ್ಸಲ್ಲಿ ಉಂಟು. ಅವರು ಇನ್ನೂ ಕೂಡ ಹೆಚ್ಚಿನ, ಯಾಕೆಂದರೆ ಅವರೆಲ್ಲ ಯಂಗ್ಸ್ಟರ್ಸ್, ಇನ್ನೂ ಅವ್ರ ಹತ್ರ ಆ ಕ್ರಿಯೇಟಿವ್ ಐಡಿಯಾ, ಅದಕ್ಕೆ ಒಳ್ಳೆಯ ಹೆಸರು ಕೂಡ ಅನ್ವರ್ಥವಾಗಿದೆ ಕ್ರಿಯೇಟಿವ್ ಅಂತೇಳಿ. ಕ್ರಿಯೇಟಿವ್ ಆಗಿ ಹೊಸ ಹೊಸ ಆಲೋಚನೆಗಳನ್ನು, ಹೊಸ ಹೊಸ ಕಲ್ಪನೆಗಳನ್ನು ಮಾಡಿ ಇವತ್ತಿನ ಈ ಕಾಲಘಟ್ಟದಲ್ಲಿ ಯಾವ ರೀತಿಯ ಒಂದು ಎಜುಕೇಷನನ್ನು ಅದರೊಟ್ಟಿಗೆ ಮಕ್ಕಳಿಗೆ ಬೇರೆಯ ಒಂದು ಸಮಾಜದಲ್ಲಿ ಹೇಗೆ ಇರಬೇಕು, ಯಾವ ರೀತಿಯ ಪ್ರವೃತ್ತಿಗಳನ್ನು ಬೆಳೆಸ್ಕೊಳ್ಬೇಕು, ಅವರ ಹವ್ಯಾಸಗಳು ಬೆಳೆಸಬೇಕು, ಎಲ್ಲ ವಿಷಯದಲ್ಲಿ ಕೂಡ ಅವರ ಇಲ್ಲಿನ ಹೊಂಗೀರಣ, ಬೇರೆ ಬೇರೆ ಆ ಸಾಹಿತ್ಯ ಸಾಂಗತ್ಯ ಎಲ್ಲ ಇಲ್ಲಿಯ ಕಾರ್ಯಕ್ರಮ ಅಥವಾ ಆಯೋಜನೆಗಳನ್ನು ನೋಡಿದಾಗ ಖಂಡಿತ ಇವರ ಒಂದು ಪಾರುಪತ್ಯದಲ್ಲಿ ಈ ಶಾಲೆಯಲ್ಲಿ ನಿಮ್ಮ ಎಜುಕೇಷನ್ ಮಾತ್ರ ಅಲ್ಲದೆ ನಿಮ್ಮ ಜೀವನ ಅನುಭವವನ್ನು ಕೂಡ ಹೇಳಿಕೊಡುವಂಥ ಪ್ರಯತ್ನ ನಡೀತಾ ಇದೆ. ಅದು ಮುಂದುವರಿಯಲಿ.